ಕೀಬೋರ್ಡ್ ಇದೆಯಲ್ಲ, ಎಲ್ಲಿದ್ದು ಈ ಕೀಬೋರ್ಡ್ ಅಲ್ಲಿ ಇದು ಕೀಬೋರ್ಡ್. ಈ ಕೀಬೋರ್ಡ್ ಎಲ್ಲಿ ಅಟ್ಯಾಚ್ ಇರುತ್ತೆ ಎಲ್ಲಿ ಅಟ್ಯಾಚ್ ಇರುತ್ತೆ? ಇದು ಕಂಪ್ಯೂಟರ್ ಇರುತ್ತಾ? ಕಂಪ್ಯೂಟರ್ ಇರುತ್ತಾ? ಗೊತ್ತಾಯ್ತಲ್ಲ, ಕಂಪ್ಯೂಟರ್ ಇದ್ರೆ ಏನು ವರ್ಕ್ ಮಾಡಲ್ಲ, ಇದು ಸಾಫ್ಟ್ವೇರ್ ಅನ್ನು ಟಚ್ ಮಾಡಲ್ಲ. ಇದು ಬಟನ್ ಹಾಕ್ತಿವಲ್ಲ, ಇದು ಏನು ವರ್ಕ್ ಮಾಡ್ತದೆ ಅಂತ ಹೇಳಿ ಎಲ್ಲ ನೋಡ್ತೀವಾ ನೋಡಕ್ಕಾಗಲ್ಲ. ಅಂದ್ರೆ ಸಾಫ್ಟ್ವೇರ್ಗಳನ್ನ ಎಡಿಷನ್ ಮಾಡ್ಬಿಟ್ಟಿರ್ತಾರೆ, ಫಸ್ಟ್ ಎಡಿಟ್ ಮಾಡ್ಬಿಟ್ಟಿರ್ತಾರೆ. ನಾವು ಹಾರ್ಡ್ವೇರ್ ಅನ್ನ ಎಷ್ಟು ಬೇಕಾದ್ರೂ ಟಚ್ ಮಾಡ್ಬೋದು, ತೆಗಿಬಹುದು, ರಿಮೂವ್ ಮಾಡ್ಬೋದು, ಅದಕ್ಕೆಲ್ಲ ಒಂದೊಂದು ಪ್ರೋಗ್ರಾಮ್ ಹಾಕಿದ್ದಾರೆ. ಇದು ಏನಿರ್ತದೆ ಕೀಬೋರ್ಡ್ ಅಂದ್ರೆ ನಿಮ್ಮ ಮಾನಿಟರ್ ಇರಲ್ಲ. ಮಾನಿಟರ್ ಕೀಬೋರ್ಡ್ ಹಾಕಿದ್ರೆ ಏನು ಮಾಡಕ್ಕಾಗಲ್ಲ. ಏನಾದ್ರು ಮಾಡ್ಲಿಕ್ಕೆ ಆಗ್ತದ? ಎಲ್ಲಿ ಮಾಡಬೇಕು? ಎಲ್ಲಿದೆ ಸಿಪಿಯು? ಮೇಲಿಟ್ಟರೆ ಜಾಗ ಆಗ್ತದೆ. ಒಂಥರ ಏನು ಡೆಸ್ಕ್ಟಾಪ್ ಅಲ್ಲಿ ಕಾಣಲ್ಲ, ಅದೇನು ಕಾಣಲ್ಲ, ಡೆಸ್ಕ್ಟಾಪ್ ಅಂತ ಕಾಣಲ್ಲ. ಅದಕ್ಕೆ ನಿಮ್ಗೆ ಏನ್ ಮಾಡ್ತಾರೆ, ಐಡಿಯಾಗಿ ಮುಚ್ಚಿಟ್ಟಿರ್ತಾರೆ. ಇದರಿಂದ ನಾವು ಏನೇ ಆಪರೇಟ್ ಮಾಡ್ತೀವಲ್ಲ, ಇದು ಈಗ ಮಾಡ್ಬೇಕಾದ್ರೆ ಅಲ್ಫಾಬೆಟ್ಸ್ ಅಲ್ಲಿ ಒಂದು ಭಾಗ ಮಾಡ್ತೀವಿ, ನ್ಯೂಮರಿಕಲ್ ಅಲ್ಲಿ ಒಂದು ಮಾಡ್ತೀವಿ. ನ್ಯೂಮರಿಕಲ್ ಅಂದ್ರೆ ನಂಬರ್ಸ್, ಅಲ್ಫಾಬೆಟ್ಸ್ ಅಲ್ಲಿ ಅಲ್ಫಾಬೆಟ್ಸ್. ಈ ತರ ಏನಿದೆ ಅಲ್ಲ ನಾನು ಹೇಳ್ಕೊಡ್ತಾ ಇದ್ದೀನಲ್ಲ, ಈ ತರದಲ್ಲಿ ಏನೇ ಟೈಪ್ ಮಾಡಿದ್ರು, ಏನೇ ಸ್ಪೆಷಲ್ ಕಮಾಂಡ್ ಕೊಟ್ಟರು ಅದು ತಗೊಳ್ತದೆ. ತಗೊಂಡು ಇಲ್ಲಿ ಇದ್ರ ಮುಖಾಂತರ ಮತ್ತೆ ಎಲ್ಲಿ ಹೋಗ್ತದೆ? CPU ಹೋಗ್ತದೆ. CPU ಅಂದ್ರೆ ನಮ್ಗೆ ಅಲ್ಲಿ ಬರ್ತದೆ ತೋರ್ಸಕ್ಕೆ ಎಲ್ಲಿ ಬರ್ತದೆ? ಬರೀ ತೋರ್ಸೋದು ಮಾತ್ರ ಅದ್ರ ಕೆಲಸ, ಮಾನಿಟರ್ ಕೆಲಸ ಬರೀ ತೋರ್ಸೋದು ಅಷ್ಟೇ. ಅದಕ್ಕೆ ಪಾರ್ಟ್ಸ್ ಅಲ್ಲಿ ಏನೇನ್ ಮಾಡಿದೀವಿ, ಇದ್ರ ಫಂಡಮೆಂಟಲ್ ಎಲ್ಲ ಬರ್ತದೆ. ಇದು ಹೇಗೆ ವರ್ಕಿಂಗ್ ಮಾಡ್ತದೆ, ಇದು ಆರ್ಗನೈಸೇಷನ್ ಏನು, ಇದರ ಸಿಸ್ಟಮೆಟಿಕ್ ಏನು, ಅದರಲ್ಲಿ ಹಾರ್ಡ್ವೇರ್ ಅಂದ್ರೆ ಏನು, ಸಾಫ್ಟ್ವೇರ್ ಅಂದ್ರೆ ಏನು, ಲವ್ವೇರ್ ಅಂದ್ರೆ ಏನು, ಈ ತರ ಎಲ್ಲ ಬರ್ತದೆ. ಈಗ ನಾವು ಎಲ್ಲಿ ಬಂದಿದ್ದೀವಿ? ಕಂಪ್ಯೂಟರ್ ಈಸ್ ಯಾನೇ ಎಲೆಕ್ಟ್ರಾನಿಕ್ಸ್ ಡಿವೈಸ್, ಅಥವಾ ಅದು ಕಂಪ್ಯೂಟರ್ ಈಸ್ ಎ ಡಾಟಾ ಪ್ರೊಸೆಸರ್. ಅಂದ್ರೆ ಇದೇ ಡಾಟಾ, ನಾವೇನು ಕೊಡ್ತೀವಿ ಡಾಟಾ, ಅದೇ ದತ್ತಾಂಶ ಅಂತಾರೆ ಕನ್ನಡದಲ್ಲಿ, ದತ್ತಾಂಶ ಅಂತಾರೆ. ಅದಕ್ಕೆ ಈ ತರ ಮಾಡಿದಾಗ ಇವತ್ತಿನ ಪ್ರೋಗ್ರಾಮ್ ಅಲ್ಲಿ ಏನಿದೆ, ಇದನ್ನ ಕಂಪ್ಯೂಟರ್ ಆರ್ಗನೈಸೇಷನ್ ಏನಾಗಿದೆ ನೋಡಿ, ಇದು ಆರ್ಗನೈಸೇಷನ್. ಇದರ ಭಾಗ ಹೆಂಗೆ ಹೊಂದಿದೆ ನೋಡಿ, ಅಲ್ಲಿ ಹೆಂಗೆ ಹೊಡಿತದೆ? ಹಾರ್ಡ್ವೇರ್ ಅಂತ ಒಂದು ಹೊಡಿತದೆ, ಸಾಫ್ಟ್ವೇರ್ ಅಂತ ಒಂದು ಹೊಡಿತದೆ, ಮತ್ತೆ ಲೈವ್ವೇರ್. ಈ ಹಾರ್ಡ್ವೇರ್ ಅಲ್ಲಿ ಏನೇನಿರ್ತದೆ? ಇನ್ಪುಟ್ ಡ್ರೈವ್ ಇರ್ತದೆ, ಔಟ್ಪುಟ್ ಡ್ರೈವ್ ಇರ್ತದೆ ಹಾರ್ಡ್ವೇರ್ ಅಲ್ಲಿ. ಆ ಹಾರ್ಡ್ವೇರ್ಗೆ ನಾವು ಏನ್ ಮಾಡಿದ್ವಿ? ಫಿಕ್ಸ್ ಮಾಡಿದ್ವಿ, CPU ಗೆ ಫಿಕ್ಸ್ ಮಾಡಿದ್ವಿ. ಅದನ್ನ ಒಂದು ಇನ್ಪುಟ್ ಮಾಡ್ಕೊಂಡಿದ್ವಿ, ಒಂದು ಇನ್ಪುಟ್ ಡ್ರೈವ್ ಮಾಡಿದ್ವಿ, ಅದು ಔಟ್ಪುಟ್ ಮಾಡಿದ್ವಿ, ಒಂದು ಸಿಸ್ಟಮ್ ಯೂನಿಟ್ ಇಟ್ಟಿದ್ವಿ. ಅದಕ್ಕೆ ಒಂದು ಸಿಸ್ಟಮ್ ಯೂನಿಟ್ ಇಟ್ಟಿದ್ವಿ, ಅದನ್ನ ಪಾಸ್ ಮಾಡಿ ಅದಕ್ಕೆ ಸಿಸ್ಟಮ್ ಯೂನಿಟ್ ಇಟ್ಟಿದ್ವಿ. ಅಲ್ಲಿ ಏನಾಗ್ತದೆ ನಿಮಗೆ? ಎಲ್ಲದೂ ಇಲ್ಲಿ ತಗೊಳ್ತದೆ. ಅದು ಹಾರ್ಡ್ವೇರ್ ತಗೊಂಡು ಸಾಫ್ಟ್ವೇರ್ ಎಡಿಷನ್ ಮಾಡಿಕೊಂಡು ಅದು ಏನ್ ಮಾಡ್ತದೆ, ನಿಮ್ಮ ಇಲ್ಲಿ ಡೆಸ್ಕ್ಟಾಪ್ ಅಲ್ಲಿ ಇದು ನಿಮ್ಮ ಮಾನಿಟರ್ ಬಂದು ಶೋ ಮಾಡ್ತಾರೆ. ನಾವೇನು ಇಲ್ಲಿ ಓದ್ತಾ ಇದೀವಿ ಅಲ್ಲಿ ಶೋ ಮಾಡ್ತಾರೆ. ಎಲ್ಲಿವರೆಗೂ ಇದರ ಕನೆಕ್ಷನ್ CPU ಬರಲ್ಲ, ಅಲ್ಲಿವರೆಗೂ ಅದು ನಿಮಗೆ ಅಲ್ಲಿ ಶೋ ಮಾಡೋದೇ ಇಲ್ಲ. ನೀವು ಏನೇ ಆಪರೇಟ್ ಮಾಡಿದ್ರು ಇದು ಶೋ ಮಾಡ್ಬೇಕಂದ್ರೆ ಇದು ಟಚ್ ಏನೇ ಆಗಬೇಕು, CPU ಗೆ ಆಗಬೇಕು. ಅಂದ್ರೆ CPU ಅನ್ನೋದು ಏನಿದ್ರು ಒಂಥರ ಬ್ರೈನ್ ಇದ್ದಂಗೆ, ಮನುಷ್ಯನ ಬ್ರೈನ್ ಹೇಗಿದೆಯಲ್ಲ ಅದಕ್ಕೆ ಬ್ರೈನ್ ಇದ್ದಂಗೆ. ಆ ಬ್ರೈನೇ ಎಲ್ಲ ಕಡೆ ಔಟ್ಪುಟ್ ಇನ್ಪುಟ್ ಏನ್ ಮಾಡಬೇಕು ಎಲ್ಲ ಮಾಡ್ತದೆ. ಮತ್ತೆ ಇದರಲ್ಲಿ ಏನ್ ಮಾಡಿದ್ದಾರೆ, ಇದನ್ನ ಟಚ್ ಮಾಡಬಹುದು, ಇದನ್ನ ನಾವು ಟಚ್ ಮಾಡಬಹುದು, ಹಾರ್ಡ್ವೇರ್ ಅನ್ನ ಟಚ್ ಮಾಡಬಹುದು, ಸಾಫ್ಟ್ವೇರ್ ಅನ್ನು ಟಚ್ ಮಾಡ್ಲಿಕ್ಕೆ ಆಗಲ್ಲ. ಅದ್ರಲ್ಲಿ ಏನು ಪ್ರೋಗ್ರಾಮ್ ಹಾಕಿರಲ್ಲ ನಮ್ಗೆ ಯಾರು ಗೊತ್ತಿಲ್ಲ ನೋಡು. ಸಿಸ್ಟಮ್ ಇರ್ತದೆ, ಆ ಸಿಸ್ಟಮ್ ಅಲ್ಲಿ ಸಾಫ್ಟ್ವೇರ್ ಎಡಿಷನ್ ಮಾಡಿದ್ದಾರೆ. ಅದರಲ್ಲಿ ನಾವೇನ್ ಮಾಡ್ತಿದೀವಿ, ಈಗ ಆ ಪ್ರೋಗ್ರಾಮ್ ಕಾಣ್ತಾ ಇದೀವಲ್ಲ ಅದಕ್ಕೆ ಅಪ್ಲಿಕೇಶನ್ಸ್ ಅಂತೀವಿ. ಅದರಲ್ಲಿ ಮೇಲೆ ಏನ್ ಕಾಣ್ತಾ ಇದಾವಲ್ಲ ಪ್ರೋಗ್ರಾಮು, ಅದಕ್ಕೆ ಅಪ್ಲಿಕೇಶನ್ ಅಂತೀವಿ. ಅದನ್ನ ನಾವು ಎಕ್ಸ್ಟ್ರಾ ಹಾಕ್ತಿರ್ತೀವಿ ನೋಡಿ. ಕನ್ನಡ ನುಡಿ ಹಾಕಿದೀವಾ ನೋಡಿ, ಕನ್ನಡ ನುಡಿ ಹಾಕಿದೀವಿ, ಇಂಟರ್ನೆಟ್ ಹಾಕಿದೀವಿ, ಆಮೇಲೆ ಎಲ್ಲ PC ಹಾಕಿದ್ದೀವಿ, ಎಲ್ಲ ಮ್ಯೂಸಿಕ್ ಹಾಕೊಂಡಿದ್ದೀವಿ, ಎಲ್ಲ ಹಾಕೊಂಡಿದ್ದೀವಿ. ಎಲ್ಲ ಮಾಡಿದ್ರೆ ಮಾತ್ರ ಅಪ್ಲಿಕೇಶನ್ ಸಿಗಿದೆ ನೋಡಿ. ಇದು ಅಪ್ಲಿಕೇಶನ್ ಅದಕ್ಕೆ ಎಕ್ಸ್ಟೆಂಡ್ ಮಾಡಿದಾಗ ನಾವು ಅಲ್ಲಿ ಏನು ವರ್ಕ್ ಮಾಡ್ತೀವಲ್ಲ ಅದು ಎಲ್ಲ ಬಂದು ಈ ತರ ಫ್ಲೋದಲ್ಲಿ ಹೋಗ್ತದೆ. ಆಮೇಲೆ ಇಲ್ಲಿ ವರ್ಕ್ ಮಾಡೋರು ಯಾರು? ಇಬ್ಬರೇ ವರ್ಕ್ ಮಾಡೋರು ಯಾರು? ಲೈವ್ವೇರ್ ಅಂತೀವಿ. ಅವರಿಗೆ ಒಬ್ಬ ಶಾರ್ಟ್ ಅಲ್ಲಿ ಕೆಲಸ ಮಾಡೋರಿಗೆ ಯೂಸರ್ ಅಂತೀವಿ. ಅವನೇನ್ ಮಾಡ್ತಾನೆ, ಸ್ವಲ್ಪ ನಂದು ಏನ್ ಕೆಲಸ ಇದೆ ಅದನ್ನ ಮಾಡ್ಕೊಂಡು ಮತ್ತೆ ಮುಚ್ಚಿಟ್ಕೊಂಡ್ಬಿಡ್ತಾನೆ. ಅದು ಮತ್ತೆ ಹಾಕೊಂಡು ಎಲ್ಲ ಲ್ಯಾಪ್ಟಾಪ್ ಅಲ್ಲಿ ಅದು ಏನೋ ಮಾಡಿ ಮತ್ತೆ ತೆಗೆದಾಗನೇ ಅದು ಆಪರೇಟ್ ಆಗ್ತದೆ. ಈಗ ಆಪರೇಟರ್ ಅಂದ್ರೆ ಕಂಟಿನ್ಯೂ ಕೆಲಸ ಮಾಡೋದು, ಕಂಟಿನ್ಯೂ ಆಗಿ. ಈಗ ಬೆಳಿಗ್ಗೆ ಎದ್ದು ಆಫೀಸ್ ಹೋಗ್ತೀರಾ, ತಹಸೀಲ್ದಾರ್ ಆಫೀಸಿಗೆ ಅಥವಾ ಎಲ್ಲರೂ ಇಲ್ಲ ಸೈಬರ್ ಕೇಫೆಗೆ ಹೋಗ್ತೀರಾ, ಬೆಳಿಗ್ಗೆ ಎದ್ದ ತಕ್ಷಣ ಆನ್ ಮಾಡ್ತಾರ, ಅವ್ನು ಯಾವಾಗ ಬಂದ್ ಮಾಡೋದು?
ಅಂದ್ರೆ ಕಂಟಿನ್ಯೂ ಆಪರೇಟರ್ ಅಂತ. ಇವ್ರಿಗೆ ಎರಡು ಹೆಸರು ಕೊಟ್ಟಿದೀವಿ, ಒಬ್ಬ ಶಾರ್ಟ್ ಅಲ್ಲಿ ಮಾಡ್ತಾನೆ, ಒಬ್ಬರು ಲಾಂಗ್ ಅಲ್ಲಿ ಮಾಡ್ತಾನೆ. ಅದಕ್ಕೆ ಇವ್ರಿಗೆ ಲೈಬ್ರರಿ ಅಂತೀವಿ. ಗೊತ್ತಾಯ್ತಾ? ಇದು ಆರ್ಗನೈಸೇಷನ್ ಇದು ಅಂದ್ರೆ